ಒಬ್ಬಳು ನೇಹಾ ಹಿರೇಮಠ್, ಇನ್ನೊಬ್ಬಳು ಲಾವಣ್ಯ ಗೌಡ. ನೇಹಾ ಬೆಳಗಾವಿಯವಳು, ಲಾವಣ್ಯ ದಕ್ಷಿಣ ಕನ್ನಡದವಳು. ನೇಹಾಳನ್ನು ಫಯಾಜ್ ಎಂಬವ ಹತ್ಯೆ ಮಾಡಿದ, ಲಾವಣ್ಯಳನ್ನು ಚೇತನ್ ಗೌಡ ಎಂಬವ ಹತ್ಯೆ ಮಾಡಿದ. ಈ ಇಬ್ಬರ ಹತ್ಯೆಗೂ ಕಾರಣ ಒಂದೇ, ಏಕಮುಖ ಪ್ರೀತಿ. ಫಯಾಜ್ ಮತ್ತು ಚೇತನ್ ಇಬ್ಬರೂ ಕ್ರೂರಿಗಳು. ಚೂರಿಯಿಂದ ಇರಿದೇ ಈ ಇಬ್ಬರು ಹೆಣ್ಮಕ್ಕಳನ್ನು ಹತ್ಯೆ ಮಾಡಿದ್ದಾರೆ. ಆದರೆ ಈ ಎರಡೂ ಹತ್ಯೆಗೆ ಒಂದು ಸಮಾಜವಾಗಿ ನಾವು ವ್ಯಕ್ತಪಡಿಸಿರುವ ಪ್ರತಿಕ್ರಿಯೆಯನ್ನು ನೋಡಿದರೆ ಆಘಾತವಾಗುತ್ತೆ. ನಾವು ಎಂಥ ಸಮಾಜದಲ್ಲಿದ್ದೇವೆ ಮತ್ತು ಧರ್ಮಾಧಾರಿತವಾಗಿ ಎಷ್ಟು ವಿಭಜನೆಗೊಂಡಿದ್ದೇವೆ ಎಂಬುದನ್ನು ಈ ಪ್ರತಿಕ್ರಿಯೆಗಳು ಸೂಚಿಸುತ್ತವೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 2024 ಏಪ್ರಿಲ್ 18ರಂದು ಹುಬ್ಬಳ್ಳಿಯ BVB ಕಾಲೇಜು ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠಳನ್ನು ಫಯಾಜ್ ಹತ್ಯೆ ಮಾಡಿದ. ಏಪ್ರಿಲ್ 22ರಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದವು. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮಂಗಳೂರಲ್ಲೂ ಪ್ರತಿಭಟನೆ ನಡೆಯಿತು. ಮೆರವಣಿಗೆಗಳು ನಡೆದವು. ಕ್ಯಾಂಡಲ್ ಮಾರ್ಚ್ ನಡೆಯಿತು. ಫಯಾಜ್ನ ಪ್ರತಿಕೃತಿಯನ್ನು ಸುಡಲಾಯಿತು. ಘೋಷಣೆ ಕೂಗಲಾಯಿತು. ಬೆಳಗಾವಿ ಬಂದ್ ನಡೆಯಿತು. ಪ್ರಕರಣವನ್ನು CBIಗೆ ಕೊಡುವಂತೆ ಒತ್ತಾಯಿಸಲಾಯಿತು. ನೇಹಾಳ ಮನೆಗೆ JP ನಡ್ಡಾ ಭೇಟಿ ಕೊಟ್ಟರು. ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟರು. BY ವಿಜಯೇಂದ್ರ ಭೇಟಿ ಕೊಟ್ಟರು. ಫಯಾಜ್ನ ಕೃತ್ಯವನ್ನು ಖಂಡಿಸಿ ಮುಸ್ಲಿಮರು ಮೆರವಣಿಗೆ ನಡೆಸಿದರು. ದಿನದ ಹಿಂದೆ ಜುಲೈ 16ರಂದು ದಕ್ಷಿಣ ಕನ್ನಡ ಜಿಲ್ಲೆಯ BC ರೋಡ್ ಬಸ್ ನಿಲ್ದಾಣದಲ್ಲಿ ಲಾವಣ್ಯಳನ್ನು ಹತ್ಯೆ ಮಾಡಲಾಗಿದೆ. ಆದರೆ ಪ್ರತಿಭಟನೆ ನಡೆದಿಲ್ಲ, ಮೆರವಣಿಗೆ ನಡೆದಿಲ್ಲ, ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆದಿಲ್ಲ, ಬಂದ್ ನಡೆದಿಲ್ಲ. ಲಾವಣ್ಯಳ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಚೇತನನ್ನು ನನಗೆ ಕೊಡಿ, ಆತನ ಹತ್ಯೆ ಮಾಡಬೇಕು ಎಂದು ಹೇಳ್ತಾ ದುಃಖಿಸ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಒಂದು ಸಮಾಜವಾಗಿ ನಾವು ಎಲ್ಲಿ ಎಡವಿದ್ದೇವೆ? ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೇವೆ? ನಮ್ಮ ವಿರೋಧ ಕ್ರಿಮಿನಲ್ ಕೃತ್ಯಕ್ಕೆ ಇರಬೇಕೇ ಹೊರತು ಆ ಕೃತ್ಯವನ್ನು ಎಸಗಿದವನ ಧರ್ಮಕ್ಕೆ ಇರಲೇಬಾರದು. ಫಯಾಜ್ ಎಂಬ ಹೆಸರಿನ ಕಾರಣಕ್ಕಾಗಿ ನೇಹಾ ಹತ್ಯೆಗೆ ಈಡಾದುದಲ್ಲ. ಚೇತನ್ ಎಂಬ ಹೆಸರಿನ ಕಾರಣಕ್ಕಾಗಿ ಲಾವಣ್ಯ ಹತ್ಯೆಗೆ ಈಡಾದುದು ಅಲ್ಲ. ಇಲ್ಲಿ ಧರ್ಮಕ್ಕೆ ಯಾವ ಪಾತ್ರವೂ ಇಲ್ಲ. ಇದ್ದರೆ ಅದು ಡ್ರಗ್ಸ್ಗೆ ಮತ್ತು ಮದ್ಯಪಾನಕ್ಕೆ ಮಾತ್ರ. ಇವರಿಬ್ಬರು ಕ್ರಿಮಿನಲ್ಗಳು. ಇವರನ್ನು ಕ್ರಿಮಿನಲ್ಗಳಾಗಿ ಮಾಡಿದ್ದು ಧರ್ಮ ಅಲ್ಲ, ಅವರು ಬೆಳೆದು ಬಂದ ಪರಿಸರ, ಮನೆಯ ವಾತಾವರಣ ಮತ್ತು ಮಾದಕ ವಸ್ತುಗಳು ಮಾತ್ರ. ಈ ಹಿಂದೆ 2023ರಲ್ಲಿ ಉಡುಪಿಯ ನೇಜಾರಿನಲ್ಲಿ ತಾಯಿ ಮತ್ತು 3 ಮಕ್ಕಳನ್ನು ಪ್ರವೀಣ್ ಚೌಗಲೆ ಎಂಬವ ಮನೆಗೆ ನುಗ್ಗಿ ಹತ್ಯೆ ಮಾಡಿದ್ದ. ಈತನ ಈ ಕ್ರೌರ್ಯಕ್ಕೆ 2 ಹದಿಹರೆಯದ ಹೆಣ್ಮಕ್ಕಳು ಬಲಿಯಾದರು. 12 ವರ್ಷದ ಬಾಲಕ ಬಲಿಯಾದ. ಇವರನ್ನು ಪೊರೆಯುತ್ತಾ ಇದ್ದ ತಾಯಿ ಕೂಡ ಬಲಿಯಾದರು. ಹಾಗಂತ ಚೌಗುಲೆಯ ಧರ್ಮ ಈ ಹತ್ಯೆಗೆ ಕಾರಣ ಆಗಿರಲಿಲ್ಲ. ಮುಸ್ಲಿಂ ಸಮುದಾಯ ಆ ಸಂದರ್ಭದಲ್ಲಿ ಅತ್ಯಂತ ವಿವೇಕದಿಂದ ವರ್ತಿಸಿತು. ಇಲ್ಲಿ ನಡೆದಿರುವಂತಹ ಎಲ್ಲ ಸಹೃದಯ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಎಂದಾದರೂ ಇಂತಹ ಘಟನೆ ಸಂಭವಿಸಿದರೆ ಇನ್ನೆಂದೂ ಇಂತಹ ಘಟನೆ ಸಂಭವಿಸುವುದು ಬೇಡ. ಒಂದು ವೇಳೆ ಸಂಭವಿಸಿದರೆ ನಾವೆಲ್ಲರೂ ಜಾತಿ, ಮತ, ಧರ್ಮಗಳ ಭೇದವಿಲ್ಲದೆ ಆ ಅಪರಾಧಿ ಅವನು ಯಾವುದೇ ಧರ್ಮದವನಾಗಿದ್ದರೂ ಅವನನ್ನು ಖಂಡಿಸೋಣ, ಅವನನ್ನು ವಿರೋಧಿಸೋಣ ಮತ್ತು ಸಂತ್ರಸ್ತರ ಜೊತೆಗೆ ನಿಲ್ಲೋಣ. ಯಾವ ರೀತಿ ಇವತ್ತು ನಾವು ನಿಂತಿದ್ದೆವು. ಕ್ರಿಮಿನಲ್ ಕೃತ್ಯಗಳ ವಿರುದ್ಧ ನಮ್ಮ ಆಕ್ರೋಶ ಇರಬೇಕೇ ಹೊರತು ಆ ಕೃತ್ಯ ಎಸಗಿದ ವ್ಯಕ್ತಿಯ ಧರ್ಮದ ವಿರುದ್ಧ ಆಕ್ರೋಶ ಇರಲೇಬಾರದು. ಚೇತನ್ ಮತ್ತು ಫಯಾಜ್ ಇಬ್ಬರೂ ಕ್ರಿಮಿನಲ್ಗಳು. ಅವರು ಯಾವ ಧರ್ಮದ ಪ್ರತಿನಿಧಿಗಳೂ ಅಲ್ಲ. ಅವರನ್ನು ಕ್ರಿಮಿನಲ್ಗಳಾಗಿಯೇ ನೋಡಬೇಕು. ಯಾವಾಗ ಅಪರಾಧಿಗಳನ್ನು ನಮ್ಮವರು, ಅನ್ಯರು ಎಂದು ಸಮುದಾಯಗಳು ವಿಭಜಿಸಿ ಬಿಡುತ್ತೋ ಅದರಿಂದ ಅಪರಾಧಿಗಳು ಮಾತ್ರ ಲಾಭ ಪಡೆಯುತ್ತಾರೆ. ತಾವು ತಪ್ಪು ಮಾಡಿದರೂ ತಮ್ಮ ಪರ ಸಮುದಾಯ ನಿಲ್ಲುತ್ತೆ ಎಂಬ ಧೈರ್ಯವನ್ನು ತಂದುಕೊಳ್ಳುತ್ತಾರೆ. ರಾಜಕೀಯ ಲಾಭ ನಷ್ಟಗಳ ಆಚೆಗೆ ಕ್ರಿಮಿನಲ್ ಕೃತ್ಯಗಳನ್ನು ನೋಡಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ.
ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.